ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ನೋಡಿಬಿಟ್ಟು ಯಾವುದೋ ರೋಡ್ ಹಾಕಿದ್ದೀನಿ, ರೋಡ್ ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಇದು ಕೇವಲ ರೋಡ್ ಮಾತ್ರ ಅಲ್ಲ. ನಾನು ಇಷ್ಟು ದಿನ ವೀಡಿಯೋಸಲ್ಲಿ ನಮ್ಮ ಅಣ್ಣಂದು ಹೂಬಳ್ಳಿ ನರ್ಸರಿ ಫಾರಮ್ ಅಂತ ಹೇಳಿ ನಾನು ವೀಡಿಯೋಸ್ನ ಮಾಡ್ತಿದ್ದೆ. ಮತ್ತು ಸೇವಂತಿಗೆ ಗಿಡಗಳು, ಎಲ್ಲ ರೀತಿ ಸೇವಂತಿಗೆ ಗಿಡಗಳು ಸಿಗ್ತವೆ ಅಂತ ಹೇಳಿ ವಿಡಿಯೋನ ಮಾಡಿ ಹಾಕ್ತಾಯಿದ್ದೆ. ಅವರು ಇವಾಗ ನಮ್ಮಣ್ಣ ಹೊಸದಾಗಿ ಹೂಬಳ್ಳಿ ನರ್ಸರಿ ಫಾರ್ಮ್ ಯೂನಿಟ್ 2ನ ಮಾಡಿದ್ದಾರೆ. ಇವತ್ತು ಹೂಬಳ್ಳಿ ನರ್ಸರಿ ಫಾರ್ಮ್ ಯೂನಿಟ್ 2 ಪೂಜೆ ಇತ್ತು, ಅಂದರೆ ಓಪನಿಂಗ್ ಇತ್ತು. ಹಾಗಾಗಿ ನಾವು ಪೂಜೆಗೆ ಅಂತ ಬರ್ತಿದ್ದೀವಿ. ನೋಡಿ, ಇದೇ ಪಾಲಿ ಹೌಸು, ನಮ್ಮದು ಹೂಬಳ್ಳಿ ನರ್ಸರಿ ಫಾರ್ಮ್ದು ಪಾಲಿ ಹೌಸ್ ಇದು. ಮತ್ತು ಇವಾಗ ಪೂಜೆ ಶುರು ಆಯಿತು ನೋಡಿ. ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ. ಸದ್ಗುಣಗಣ ಸಾಂದ್ರ ರಥವಾ ಏರಿದ ರಾಘವೇಂದ್ರ. ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ. ಸದ್ಗುಣಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ. ನೋಡಿ, ನಮ್ಮ ಹೂಬಳ್ಳಿ ನರ್ಸರಿ ಫಾರ್ಮು ರಾಯರ ಬೃಂದಾವನ ಅಂತ. ಇಲ್ಲಿಗೆ ಲೊಕೇಶನ್ ಹೇಗೆ ಬರೋದು ಅಂತ ಹೇಳಿದ್ರೆ, ಮಾಗಡಿ ಮೇನ್ ರೋಡ್ ಹೊನ್ನಗನಟ್ಟಿ ಅಂತ ಇದೆಯಲ್ಲ, ಆ ಮಾಗಡಿ ಮೇನ್ ರೋಡ್ ಹೊನ್ನಗನಟ್ಟಿಯಿಂದ ಹೊನ್ನವ ಮಂತ್ರಾಲಯಕ್ಕೆ ಬರುವ ದಾರಿ ನೋಡಿ. ನಾನು ಲೊಕೇಶನ್ ತೋರಿಸ್ತಿದ್ದೀನಿ ನೋಡಿ. ಮಾಗಡಿ ಮೇನ್ ರೋಡಿಂದ ಬಂದರೆ ಹೊನ್ನವ ಮಂತ್ರಾಲಯಕ್ಕೆ ಸ್ಟ್ರೈಟ್ ಹೋಗಬೇಕು ನೋಡಿ. ಮಾಗಡಿ ಮೇನ್ ರೋಡಿಂದ ಬಂದರೆ ಹೊನ್ನವ ಮಂತ್ರಾಲಯಕ್ಕೆ ಹೋಗೋ ದಾರಿಲಿ ರೈಟ್ಗೆ ಸಿಗುತ್ತೆ ನಮ್ಮದು ಹೂಬಳ್ಳಿ ನರ್ಸರಿ ಫಾರ್ಮು. ತೋರಿಸ್ತಿದ್ದೀನಿ ನೋಡಿ. ನಾನು ಸ್ವಲ್ಪ ಒಳಗಡೆಗಿದೆ ನಮ್ಮದು ಪಾಲಿ ಹೌಸು. ಏನಂದರೆ ನಮ್ಮ ನರ್ಸರಿಯಿಂದ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಕೇವಲ ಜಸ್ಟ್ 400 ಮೀಟರ್ ಅಷ್ಟೇ ಇರೋದು, ಜಾಸ್ತಿ ದೂರನೂ ಇಲ್ಲ. ನೋಡಿ, ಈ ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸ್ತಿದ್ದೀನಿ. ಈ ರೈಟಿಂದ ಬಂದರೆ ಮಾಗಡಿ ಮೇನ್ ರೋಡ್ ಹೊನ್ನಗನಟ್ಟಿ ಊರಿಂದ ಬರ್ತೀವಿ. ರೈಟಿಂದ ಬಂದರೆ ನೋಡಿ, ಹಿಂಗೆ ಸ್ಟ್ರೈಟ್ ಹೋದರೆ ಹೊನ್ನವ ಮಂತ್ರಾಲಯ ದೇವಸ್ಥಾನ ಇರೋದು, ಶ್ರೀ ರಾಘವೇಂದ್ರ ಸ್ವಾಮಿದು ಹೊನ್ನವ ಮಂತ್ರಾಲಯ ದೇವಸ್ಥಾನ ಇರೋದು. ಸ್ಟ್ರೈಟ್ ಹೋದರೆ ಆ ರೋಡಲ್ಲೇ ರೈಟ್ಗೆ ಇದೆ ನಮ್ಮದು ನರ್ಸರಿ. ನಾವು ನಮ್ಮ ನರ್ಸರಿ ಪೂಜೆನ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋದ್ವಿ ನೋಡಿ. ರಾಯರ ಹಿಂದಿನ ದರ್ಶನ, ವರಮಹಾಲಕ್ಷ್ಮಿ ಹಬ್ಬದ ದಿನದ ದರ್ಶನ ಇವತ್ತು ನೋಡಿ. ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಮತ್ತೆ ನಾವು ಹೊರಟ್ವಿ. ಮತ್ತು ನಮ್ಮ ನರ್ಸರಿಲಿ ಯಾವ್ಯಾವ ಥರ ಪ್ಲ್ಯಾಂಟ್ಸ್ ಸಿಗುತ್ತೆ, ಯಾವ್ಯಾವ ಥರ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು, ಮನಿ ಪ್ಲ್ಯಾಂಟ್ಸ್ಗಳು ಎಲ್ಲ ಥರನೂ ಸಿಗುತ್ತೆ. ಯಾವ್ಯಾವ ಥರ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ಹೊಸ ನರ್ಸರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.